ಹಾಯ್, ಇವತ್ತಿನ ವಿಡಿಯೋದಲ್ಲಿ ನಾನು ಓಟ್ಸ್ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಬೋದು ನೀವು. ಇಲ್ಲಿ ನಾನು 1 ಕಪ್ಪಷ್ಟು ರೆಗ್ಯುಲರ್ ಏನು ಇನ್ಸ್ಟೆಂಟ್ ಓಟ್ಸ್ ಇದೆ ಅದನ್ನು ನಾನು ರೋಸ್ಟ್ ಮಾಡ್ತಾ ಇದ್ದೇನೆ. ಎಣ್ಣೆ ಏನೂ ಹಾಕಲಿಕ್ಕಿಲ್ಲ, ಹಾಗೆಯೇ ಡ್ರೈ ರೋಸ್ಟ್ ಮಾಡಿದರೆ ಆಯಿತು. ಒಂದು 2 to 3 ಮಿನಿಟ್ಸ್ ಮಾಡಿದರೆ ಸಾಕು. ನಿಮ್ಗೆ ಹೇಗೆ ಗೊತ್ತಾಗ್ತದೆ ಅಂದರೆ ನೋಡಿ, ಹೀಗೆ ಕೈಯಲ್ಲಿ ನೀವು ಅದು ಹಿಸ್ಕಿದ ತಕ್ಷಣ ಹುಡಿ ಆಗ್ತದೆ, ಅಷ್ಟು ರೋಸ್ಟ್ ಮಾಡಬೇಕು. ಅದನ್ನೀಗ ಸಪ್ರೇಟಾಗಿ ಎತ್ತಿಡುವ, ಸ್ವಲ್ಪ ತಣ್ಣಗಾಗಲಿ. ಈಗ ಸೇಮ್ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ, 1 ಟೀ ಸ್ಪೂನ್. ಅದಕ್ಕೆ 1 ಕ್ಯಾರೆಟ್ನ ಹೀಗೆ ತುರಿದು ಹಾಕ್ಕೊಂಡಿದ್ದೇನೆ. ಇದು ಅಷ್ಟೇ, ಸ್ವಲ್ಪ 1-2 ನಿಮಿಷ ಹುರಿಬೇಕು. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ನೋಡಿ ಅಷ್ಟೊತ್ತು. ಈಗ 1 ಕಪ್ಪಷ್ಟು ಮೀಡಿಯಮ್ ರವೆನ ನಾನು ಸೇರಿಸ್ತಾ ಇದ್ದೇನೆ. ಇದು ಉಪ್ಪಿಟ್ಟು ರವೆ, ಮಾಮೂಲಿ ಸಜ್ಜಿಗೆ ಮಾಡೋ ಅಂಥ ರವೆನೇ. ಇದನ್ನು ಹುರಿದು ಹೀಗೆ ಉದುರು ಆಗೋವರೆಗೂ ಹುರಿಬೇಕು. ನೆಕ್ಸ್ಟ್ ಇದನ್ನು ತಣ್ಣಗಾದಮೇಲೆ ಇದಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೇನೆ, ಹಾಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ. ಈಗ ಉಪ್ಪಿಲ್ಲಿ ಸೇರಿಸ್ಕೊಂಡಿದ್ದೇನೆ, ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ವಿಸ್ಕರ್ ಹೆಲ್ಪಿಂದ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ನೀವು ಬೇಕಂದರೆ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಬೋದು. ನಾನು ಕರೆಕ್ಟ್ ಮೆಷರ್ಮೆಂಟ್ಸ್ ಸ್ಕ್ರೀನಲ್ಲೇ ಕೊಡ್ತಾ ಇದ್ದೇನೆ, ನೀವು ಅಲ್ಲೇ ನೋಡಿಕೊಂಡು, ಅಥವಾ ನಿಮ್ಮ ಹತ್ರ ಇರೋ ರವೆ ಅಥವಾ ಓಟ್ಸ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಅದು. ನೀವು ಹೀಗೆ ಮಿಕ್ಸ್ ಮಾಡಿ ಇದನ್ನು ಇಡಬೇಕಾಗ್ತದೆ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್. 15 ಮಿನಿಟ್ಸ್ ಆದಮೇಲೆ ಇದು ನೀಟಾಗಿ ಸೋಕ್ ಆಗಿರ್ತದೆ ನೋಡಿ, ರವೆ ಎಲ್ಲ ನೀರು ಎಳ್ಕೊಂಡಿರ್ತದೆ. ಈಗ ಇದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ತಾ ಇದ್ದೇನೆ, ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಇಡ್ಲಿ ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿ ಇರ್ತದಲ್ಲ ರೆಗ್ಯುಲರಾಗಿ, ಆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಸೋಡಾ ಸೇರಿಸ್ತಾ ಇದ್ದೇನೆ, ಹಾಗೆ 1 ಸ್ಪೂನ್ ವಿನೆಗರ್ ಹಾಕ್ತಾ ಇದ್ದೇನೆ, ಯಾಕಂದರೆ ಸೋಡಾ ಆ್ಯಕ್ಟಿವೇಟ್ ಆಗಲಿ ಅಂತ. ಇದರ ಬದಲು ನೀವು 1 ಟೀ ಸ್ಪೂನಷ್ಟು ಈನೋ ಹಾಕ್ಬೋದು. ರೆಗ್ಯುಲರ್ ಈನೋ ಹಾಕಿ ಮಿಕ್ಸ್ ಮಾಡಿದರೆ ಇನ್ನೂ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರ್ತದೆ ನಿಮ್ಮದು ಇಡ್ಲಿ. ಈಗ ಫ್ರಾತಿ ಮಿಕ್ಸ್ಚರ್ ರೆಡಿ ಆಗಿದೆ ಅಲ್ಲ, ಇದನ್ನು ನಾವು ಗ್ರೀಸ್ ಮಾಡಿರೋ ಇಡ್ಲಿ ಮೌಲ್ಡಿಗೆ ಹಾಕ್ಕೊಂಡು ಇದನ್ನು ಬೇಯಿಸೋದಷ್ಟೇ ಕೆಲಸ. ಒಂದು 10 ನಿಮಿಷದಲ್ಲಿ ಸ್ಮೂತಾಗಿರೋವಂಥ ಓಟ್ಸ್ ಇಡ್ಲಿ ರೆಡಿ ಆಗ್ತದೆ. ತುಂಬ ಹೆಲ್ದಿ, ಮಕ್ಳಿಗೂ ಕೊಡ್ಬೋದು, ನೀವು ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಕ್ಯಾರೆಟ್ಸ್ ಎಲ್ಲ ಇರೋದ್ರಿಂದ ಇನ್ನೂ ಚೆನ್ನಾಗಿರ್ತದೆ. ಈಗ 10 ನಿಮಿಷ ಆದಮೇಲೆ ನೀವೊಂದು ಟೂತ್ ಪಿಕ್ ಅಥವಾ ಹೀಗೆ ಫೋಕ್ ಹಾಕಿ ನೋಡಿದರೆ ಅದು ಕ್ಲೀನಾಗಿ ಬರಬೇಕು. ಈಗ ಇಡ್ಲಿ ರೆಡಿ ಆಗಿದೆ, ನಿಮಗೆ ನೋಡುವಾಗಲೇ ಗೊತ್ತಾಗಿರ್ತದೆ ಎಷ್ಟು ಗ್ರೇನಿಯಾಗಿ ಬಂದಿದೆ, ಅಂದರೆ ಸಾಫ್ಟ್ ಸ್ಪಾಂಜಿ ಆಗಿದೆ ಟೆಕ್ಸ್ಚರ್ ಅಂತ. ಏನೋ ಹಾಕಿದರೆ ಬೆಸ್ಟ್. ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ನನಗೆ ಕಾಮೆಂಟಲ್ಲಿ ಹೇಳಿ.